ಮಾರ್ಚ್ 2ನೇ ತಾರೀಕಿನಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿತ್ತು. ಆದರೆ ಇದೀಗ ಈ ಒಂದು ಮುಷ್ಕರ ನಡೆಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸಾರಿಗೆ ಸಚಿವರನ್ನ ಇದೀಗ ಸಮಿತಿಯ ಮುಖಂಡರು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂತೆ ಸಚಿವರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಮಾರ್ಚ್ 2ನೇ ತಾರೀಕಿನಂದು ನಡೆಯಬೇಕಾಗಿದ್ದಂತಹ ಸಾರಿಗೆ ನೌಕರರ ಮುಷ್ಕರ ನಡೆಯೋದು ಡೌಟ್. ಸಾರಿಗೆ ಸಚಿವರನ್ನ ಭೇಟಿ ಮಾಡಲಿದ್ದಾರೆ ಸಮಿತಿ ಮುಖಂಡರು. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂತೆ ಸಚಿವರಿಗೆ ಮನವಿ. ಈಗಾಗಲೇ ಕೆಎಸ್ಆರ್ಟಿಸಿ ಅಕ್ರಮ್ ಪಾಷಾಗೆ ಬೇಡಿಕೆಗಳ ಬಗ್ಗೆ ಮನವರಿಕೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇದೀಗ ಮತ್ತೆ ಸಚಿವರ ಬಳಿ ಮನವಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಮುಖಂಡರು. ಇಂದು ಸಚಿವ ರಾಮಲಿಂಗಾರೆಡ್ಡಿ ಭೇಟಿಯಾಗಲಿದ್ದಾರೆ ಮುಖಂಡರು. ಬಜೆಟ್ ಮುಗಿಯುವವರೆಗೂ ಕೂಡ ಕಾದು ನೋಡುವ ತಂತ್ರಕ್ಕೆ ಚಿಂತನೆಯನ್ನ ಮಾಡಿರುವಂಥದ್ದು. ಬಜೆಟ್ನಲ್ಲಿ ಪ್ರತಿಫಲ ಸಿಗದಲೇ ಇದ್ರೆ ಉಗ್ರ ಹೋರಾಟದ ಬಗ್ಗೆ ಚಿಂತನೆಯನ್ನ ಮಾಡೋಣ ಅಂತ ಇದೀಗ ಹೇಳಲಾಗ್ತಾ ಇದೆ. ಸಾರಿಗೆ ಸಚಿವರನ್ನ ಭೇಟಿ ಮಾಡಲಿದ್ದಾರೆ ಸಮಿತಿ ಮುಖಂಡರು. ಇಂದು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂತೆ ಸಚಿವರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ ಕೆಎಸ್ಆರ್ಟಿಸಿ ಅಕ್ರಮ್ ಪಾಷಾಗೆ ಬೇಡಿಕೆಗಳ ಬಗ್ಗೆ ಮನವರಿಕೆಯನ್ನ ಕೂಡ ಮಾಡಿಕೊಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರನ್ನ ಕೂಡ ಭೇಟಿ ಮಾಡ್ತಾರೆ ಎಂದು ಸಾರಿಗೆ ಮುಖಂಡರು. ಆ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನ ಅವರ ಗಮನಕ್ಕೆ ತರ್ತಾರೆ. ಬಜೆಟ್ ಮುಗಿಯುವವರೆಗೂ ಕೂಡ ಕಾದು ನೋಡೋಣ ಅಂತ ಇದೀಗ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವ್ದಾದ್ರೂ ಡಿಸಿಷನ್ ತೆಗೆದುಕೊಳ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ. ಇಫ್ ಇನ್ ಕೇಸ್ ಬಜೆಟ್ ನಲ್ಲಿ ಯಾವ್ದಾದ್ರೂ ಡಿಸಿಷನ್ ತೆಗೆದುಕೊಳ್ಳಿಲ್ಲ ಅಂತ ಅಂದ್ರೆ ಅದಾದ ನಂತರ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮಾರ್ಚ್ 2ನೇ ತಾರೀಕಿನಂದು ಸಾರಿಗೆ ನೌಕರರ ಮುಷ್ಕರ ನಡಿಬೇಕಾಗಿತ್ತು. ಆದ್ರೆ ಈಗ ನಡೆಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯಾ, ಕಳೆದ ವಾರವಷ್ಟೇ ಸಾರಿಗೆ ನೌಕರರು ಅಂತಂದ್ರೆ 38 ತಿಂಗಳ ನಮ್ಮ ಹಿಂಬಾಕಿ ಏನಿದೆ ಅದನ್ನ ನೀವು ಕೊಡಬೇಕು, ಮತ್ತೆ ನಮಗೆ ಮುಂಬಡ್ತಿಯನ್ನ ಇತ್ತು ಅದು ಕೂಡ ಮಾಡಬೇಕು ಅನ್ನುವಂತಹ ಮತ್ತಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ಬಳಿಕ ಏನು ಕೆಎಸ್ಆರ್ಟಿಸಿಯ ಎಂಡಿ ಅಕ್ರಮ್ ಪಾಷಾ ಅವರಿದ್ದಾರೆ, ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿ ಪ್ರತಿಭಟನಾ ಸ್ಥಳಕ್ಕೆ ಅಂದ್ರೆ ಫ್ರೀಡಂ ಪಾರ್ಕಿಗೆ ಬಂದು ಅಲ್ಲಿ ಕೆಲವೊಂದಷ್ಟು ಆಶ್ವಾಸನೆಗಳನ್ನು ಕೂಡ ಕೊಟ್ಟಿದ್ರು. ಹಾಗೆ ಕೆಲವೊಂದಷ್ಟು ತಿಂಗಳ ನಿಮ್ಮ ಬ್ಯಾಲೆನ್ಸ್ ಬಾಕಿ ಬ್ಯಾಲೆನ್ಸ್ ಏನಿದೆ ಅದು ಅಮೌಂಟ್ ಕೂಡ ಅಂತಂದ್ರೆ ನಾವು ಕೊಡ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಮುಂದಿಟ್ಟಿದ್ರು. ಆದ್ರೆ ಸಾರಿಗೆ ನೌಕರು ಇದು ಯಾವುದಕ್ಕೂ ಕೂಡ ಒಪ್ಪಿರ್ಲಿಲ್ಲ. ನಾವು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ, ನಮ್ಮ 38 ತಿಂಗಳ ಬಾಕಿ ಮೊತ್ತ ಏನಿದೆ ಅದೆಲ್ಲವೂ ಕೂಡ ಒಂದೇ ಸಾರಿಗೆ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು, ಪಟ್ಟನ್ನ ಹಿಡಿದಿದ್ರು. ಅದಾದ ಬಳಿಕ ಏನು ಸಾರಿಗೆ ನೌಕರರ ಮುಖಂಡರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ ಬಳಿಕ ಸರ್ಕಾರ ಅಂತಂದ್ರೆ ಕೆಲವೊಂದಷ್ಟು ದಿನ ನಮಗೆ ಟೈಮ್ ಕೊಡಿ, ನಾವು ಆ ಸಮಯದ ಒಳಗಾಗಿ ಏನಾದ್ರೂ ಒಂದು ತೀರ್ಮಾನ ಮಾಡಿ ನಿಮ್ಗೆ ಅಂತಂದ್ರೆ ನಾವು ನಿಮ್ಮ ನ್ಯಾಯ ಒದಗಿಸ್ಕೊಡುವಂತಹ ಕೆಲಸವನ್ನ ಮಾಡ್ತೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳಿತ್ತು. ಹೀಗಾಗಿ ಮಾರ್ಚ್ 2ರವರೆಗೂ ಏನಂತಂದ್ರೆ ಸಾರಿಗೆ ನೌಕರರ ಮುಖಂಡರು ಒಂದು ಸಮಯವನ್ನು ಕೂಡ ಅಂತಂದ್ರೆ ಒಂದು ಗಡುವನ್ನು ಕೂಡ ಅಂತಂದ್ರೆ ಸರ್ಕಾರಕ್ಕೆ ಕೊಟ್ಟಿದ್ರು. ಅದಾದ ಮೇಲೆ ಅಂತಂದ್ರೆ ಮೊನ್ನೆಯಷ್ಟೇ ಈ ಸಾರಿಗೆ ನೌಕರರು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಏನಿದ್ದಾರೆ ಅವರಿಗೆ ಅಂತಂದ್ರೆ ಸಂಪೂರ್ಣವಾಗಿ ಇವರ ಏನೇನು ಸಮಸ್ಯೆಗಳಿದೆ ಮತ್ತು ಬೇಡಿಕೆಗಳೇನೇನಿದೆ ಅದೆಲ್ಲದರ ಕುರಿತಾಗಿ ಒಂದು ಪಟ್ಟಿಯನ್ನ ಮಾಡಿ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಒಂದು ಪತ್ರದ ಮೂಲಕ ಅಂತಂದ್ರೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಸಾರಿಗೆ ಸಚಿವರ ಜೊತೆಗೂ ಕೂಡ ಅಕ್ರಮ್ ಪಾಷಾ ಅವರು ಮಾತುಕತೆ ನಡೆಸಿದ್ರು, ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಇದೀಗ ಅಂತಂದ್ರೆ ಇವತ್ತು ಸಂಜೆ ಒಳಗಾಗಿ ಸಾರಿಗೆ ನೌಕರರ ಮುಖಂಡರುಗಳು ಅಂತಂದ್ರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ತಮಗಿರುವಂತಹ ಸಮಸ್ಯೆಗಳು, ತಮಗೆ ಬರಬೇಕಾದಂತಹ ಹಣ ಹಾಗೂ ಮುಂಬಡ್ತಿ ಆಗ್ಬೇಕಾದಂತದ್ದು ಎಲ್ಲವೂ ಕೂಡ ಅಂತಂದ್ರೆ ವಿಚಾರವನ್ನ ಸುದೀರ್ಘವಾಗಿ ಮೀಟಿಂಗ್ ಅನ್ನು ಕೂಡ ಮಾಡಲಿದ್ದಾರೆ, ಅಥವಾ ಪತ್ರದ ಮೂಲಕ ಅಂತಂದ್ರೆ ಮತ್ತೊಮ್ಮೆ ಅವರಿಗೆ ಮನವಿಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಯಾಕೆ ಈಗ ಸಾರಿಗೆ ಸಚಿವರಿಗೆ ಮೀಟಿಂಗ್ ಮಾಡೋದಕ್ಕೆ ಅಥವಾ ಪತ್ರವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಾರ್ಚ್ 2ಕ್ಕೆ ಪ್ರತಿಭಟನೆ ಮಾಡಿದ್ರೆ ಅದು ಯಾವುದೇ ಕೂಡ ಅರ್ಥ ಇರೋದಿಲ್ಲ. ಏನಾದ್ರೂ ಬಜೆಟ್ ಇರೋದ್ರಿಂದ ಅಂದ್ರೆ ಈಗ ಮಾರ್ಚ್ 6ನೇ ತಾರೀಕು ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಲಿದ್ದು, ಆ ಬಜೆಟ್ ನಲ್ಲಿ ಏನಾದ್ರೂ ಒಂದು ವೇಳೆ ಸಾರಿಗೆ ನೌಕರಿಗೆ ಸಿಹಿ ಸುದ್ದಿಯನ್ನು ಕೊಡಬಹುದು, ಅದರ ಒಳಗಾಗಿ ಏನಾದ್ರೂ ತೀರ್ಮಾನವನ್ನು ಮಾಡಬಹುದು. ಸಾರಿಗೆ ಸಚಿವರ ಬಳಿ ಅಂತಂದ್ರೆ ತಮ್ಮ ಮನವಿಯನ್ನ ಕೊಟ್ಟ ನಂತರದಲ್ಲಿ ಬಜೆಟ್ ನಲ್ಲೂ ಕೂಡ ಅಂತಂದ್ರೆ ನಮ್ಗ ಬೇಡಿಕೆಗಳು ಈಡೇರಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ದಂತಹ ಸಂದರ್ಭದಲ್ಲಿ ಮುಂದೆ ನಮ್ಮ ಹೋರಾಟದ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳೋಣ ಅನ್ನುವಂತಹ ಒಂದು ನಿಟ್ಟಿಗೆ ಬಂದಿರುವಂತದ್ದು. ಆದ್ರೆ ಸಾರಿಗೆ ಸಚಿವರ ಒಂದು ಮೀಟಿಂಗ್ ನ ನಂತರ ಮತ್ತು ಬಜೆಟ್ ನ ನಂತರ ಸರ್ಕಾರ ಇವರ ಒಂದು ವಿಚಾರದಲ್ಲಿ ಸಾರಿಗೆ ನೌಕರರ ವಿಚಾರದಲ್ಲಿ ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಏನೆಲ್ಲ ಗಮನ ಹರಿಸುತ್ತೆ ಅನ್ನೋದರ ಮೇಲೆ ಅಂತಂದ್ರೆ ಸಾರಿಗೆ ನೌಕರರ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನವನ್ನ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಮಂಜುನಾಥ್ ನಿರೋಣಿ ಹೆಚ್ಚಿನ ಮಾಹಿತಿಗಾಗಿ.